ಇನ್ನು ಅಮೆರಿಕದಿಂದ ಅಕ್ರಮ ವಲಸಿಗರು ಅದರಲ್ಲೂ ಭಾರತೀಯ ಅಕ್ರಮ ವಲಸಿಗರನ್ನು ಗಡಿಪಾರು ಮಾಡಲಾಗಿದೆ. ನಿನ್ನೆ ಸುಮಾರು 108 ಮಂದಿಯನ್ನು ಕಳಿಸ್ಕೊಡ್ಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕಾಂಗ್ರೆಸ್ ಈ ವಿಚಾರವನ್ನು ಹಿಡ್ಕೊಂಡು ಪ್ರತಿಭಟನೆಯನ್ನ ನಡೆಸಿದೆ. ನೀವೇನು ಅಮೆರಿಕ ನಮ್ಮ ಫ್ರೆಂಡು, ಟ್ರಂಪ್ ನಮ್ಮ ಫ್ರೆಂಡು ಅಂತೀರಾ, ನೋಡಿದ್ರೆ ಫಸ್ಟಿಗೆ ನಮ್ಮವ್ರನ್ನೇ ತಂದು ಹೊರಗಾಗ್ತಾ ಇದಾರಲ್ಲ, ಏನಿದು ಇದಾ ನಿಮ್ಮ ಫ್ರೆಂಡ್ಶಿಪ್ಪು ಅನ್ನುವಂಥ ರೀತಿಯಾಗಿ ಇವರ ಆರೋಪ. ಕೈಗೆ ಕೋಳ ತೊಟ್ಟು ವಿನೂತನ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೈಗೆ ಕೋಳ, ಕಾಲಿಗೆ ಚೈನ್ ಅನ್ನ ಹಾಕಿ ಪ್ರತಿಭಟನೆ. ಸಂಸತ್ ಆವರಣದಲ್ಲೇ ಕಾಂಗ್ರೆಸ್ ಈ ರೀತಿಯಾದಂತಹ ಪ್ರತಿಭಟನೆಯನ್ನ ನಡೆಸಿದೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರತಿಯೋರ್ವ ಭಾರತೀಯನಿಗೂ ಇದು ಒಂದು ರೀತಿಯಾದಂತಹ ಅವಮಾನ. ಈ ರೀತಿ ವರ್ತಿಸಿರುವಂಥದ್ದು ಇದು ಭಾರತಕ್ಕೂ ಧಕ್ಕೆ ಅಂತ ಸಂಸತ್ ಆವರಣದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸುವಂತ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಮಾಡಿದೆ. सरकार हाय 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 बुज़दिल सरकार शेप 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 सरकार शेप 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 जवाब दो जवाब दो जवाब दो जवाब दो जवाब दो हिंदुस्तान का ये अपमान नहीं सहेंगे हिंदुस्तान का ये अपमान नहीं सहेंगे मोदी नहीं सहेंगे नहीं सहेंगे मोदी सरकार जवाब दो जवाब दो जवाब दो जवाब तुमको देना होगा देना होगा देना होगा मोदी सरकार जवाब दो देना होगा भारत का अपमान नहीं सहेंगे नहीं सहेंगे नहीं सहेंगे भारत का अपमान नहीं सहेंगे नहीं सहेंगे नहीं सहेंगे देश का अपमान नहीं सहेंगे नहीं सहेंगे नहीं सहेंगे भारत का अपमान नहीं सहेंगे. ಕೈಕೋಳ ತೊಡಿಸಿ ನೂರಾರು ಭಾರತೀಯ ಈ ರೀತಿಯಂತ ವಲಸಿಗರನ್ನ ಹೀಗೆ ಅಮೆರಿಕದಿಂದ ಕಳಿಸ್ಕೊಟ್ಟಿರುವಂತ ಈ ವಿಚಾರ ಇದೆಯಲ್ಲ, ಇದು ಸಹಜವಾಗಿ ಒಂದು ರೀತಿ ಅವಮಾನದ ರೀತಿಯಾಗಿ ಕಂಡು ಬರ್ತಾ ಇದೆ. ಯೂತ್ ಕಾಂಗ್ರೆಸ್ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಭಾರತದ ಭವಿಷ್ಯಕ್ಕೆ ಕೈಕೋಳವನ್ನ ತೊಡಿಸಿದ್ದಾರೆ. ಪ್ರಧಾನಿ ಮೋದಿ ಈ ಬಗ್ಗೆ ಯಾಕೆ ಮೌನ ವಹಿಸಿದ್ದಾರೆ? 56 ಇಂಚಿನ ಎದೆ ಎಲ್ಲಿಗೋಯ್ತು ಅಂತ ಭಿತ್ತಿಪತ್ರವನ್ನ ಪ್ರದರ್ಶಿಸಿದ್ದಾರೆ. ಭಿತ್ತಿಪತ್ರ ಪ್ರದರ್ಶನ ಮಾಡಿ ಕೇಂದ್ರದ ವಿರುದ್ಧವಾಗಿ ಕಾಂಗ್ರೆಸ್ ಕಿಡಿಕಾರಿದೆ. ಅಕ್ರಮ ವಲಸಿಗರನ್ನ ನಡೆಸಿಕೊಂಡಿದ್ದಂಥ ರೀತಿ ಬಗ್ಗೆ ತಮ್ಮ ತರಾಟೆಯನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಈ ಬಗ್ಗೆ ಸರ್ಕಾರ ಸ್ಪಷ್ಟನೆ ಕೊಡಬೇಕು ಅಂತ ವಿಪಕ್ಷಗಳು ಪಟ್ಟನ ಹಿಡಿದಿವೆ. ವಿಪಕ್ಷ ನಾಯಕರ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಮಣಿದಿದ್ದು ರಾಜ್ಯಸಭೆಗೆ ಮಾಹಿತಿಯನ್ನ ಎಸ್ ಜೈಶಂಕರ್ ಕೊಡಲೇಬೇಕಿದ್ದು ಮಾಹಿತಿ. ಏನು ಯಾಕೆ ಈ ಥರದ್ದು ಗೊಂದಲ ಆಯಿತು, ಆಮೇಲೆ ವಿಚಾರ ಅಂತ ಅಂದರೆ ಇಷ್ಟೊಂದು ನಿಕೃಷ್ಟವಾಗಿ ನಡ್ಸ್ಕೊಳ್ಳುವಂಥ ಅವಶ್ಯಕತೆ ನಿಜಕ್ಕೂ ಇತ್ತ ಅನ್ನುವಂಥದ್ದು. ಅಮೆರಿಕ ಅನ್ನುವಂಥದ್ದು ಹೌದು, ಅದು ವಲಸಿಗರಿಂದನೇ ನಿರ್ಮಾಣ ಆಗಿರುವಂಥ ದೇಶ, ಹೊರಗಡೆಯಿಂದ ಬಂದಂಥವರಿಂದ ನಿರ್ಮಾಣ ಆಗಿರುವಂಥ ದೇಶ. ಈಗೀಗ ಅಲ್ಲಿನ ಪಾಲಿಸಿಗಳು ಕಳೆದೊಂದು 35 ವರ್ಷದಿಂದ ನಾವು ಬೇರೆಯಾಗಿ ನೋಡ್ತಾ ಇದ್ದೀವಿ. ಓಕೆ, ಅದನ್ನು ಅರ್ಥ ಆಗುತ್ತೆ. ಬಟ್ ಈ ಕೈಕೋಳ, ಕಾಲಿಗೆ ಬೇಡಿ ಎಲ್ಲ ಹಾಕ್ಬಿಟ್ಟು ಅಮೆರಿಕದಿಂದ ಅಕ್ರಮ ವಲಸಿಗರು ಅಂತ ಹಿಂಗೆ ಕಳಿಸ್ಕೊಟ್ರೆ ನೋಡಿ, ಇದು ಈ ರೀತಿಯಾಗಿ ಕಳಿಸ್ಕೊಟ್ರೆ ಇದೊಂದು ರೀತಿ ಅವಮಾನ ಅಲ್ವಾ ಇದು ಅನ್ನುವಂಥದ್ದು ಪ್ರಶ್ನೆ ಇದು. ಈ ಕಾರಣಕ್ಕಾಗಿಯೇ ಈ ವಿಚಾರವನ್ನು ಕಾಂಗ್ರೆಸ್ ಕೇಂದ್ರದ ವಿರುದ್ಧವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ರೂಪದಲ್ಲಿ ಎತ್ತುತ್ತಾ ಇದೆ.